ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯನ್ನು ಯಾವಾಗ ಪ್ರಾರಂಭ ಮಾಡ್ತೇವೆ ಆಗ ಈ ಭಾರತ ಜಗತ್ತಿಗೆ ದೊಡ್ಡ ಶ್ರೀಮಂತ ದೇಶವಾಗಿ ಮೂಡಿ ಬರುವುದರಲ್ಲಿ ಸಂಶಯ ಇಲ್ಲ. ಧರ್ಮದ ತಿರುಳನ್ನು ಕೇಳುವ ಶಾಂತಿ ಸೈರಣೆ ನಮ್ಮಲ್ಲಿ ಎಲ್ಲಿಯ ತನಕ ಇರುವುದಿಲ್ಲ ಅಲ್ಲಿಯ ತನಕ ನಾವು ಉದ್ಧಾರ ಆಗಲಿಕ್ಕೆ ಆಗುವುದಿಲ್ಲ. ನಾವು ಡಿಗ್ರಿ ಮಾಡ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆದರೆ ನಾವು ಮೌಲ್ಯದಲ್ಲಿ, ಸಂದೇಶದಲ್ಲಿ, ಸರ್ವ ಧರ್ಮಿಗಳನ್ನು ಅರಿಯುವಂಥ ಭಾವನೆಯಲ್ಲಿ ಡಿಗ್ರಿಯನ್ನು ಪಡೆಯುವವರಾಗೋಣ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಬಂಧುಗಳೇ, ನಮ್ಮ ತುಳುನಾಡಿನಲ್ಲಿ ಇಂತಹದ್ದೇ ಭಾವನೆ ಇದ್ದದ್ರಿಂದಲೇ ನಮ್ಮ ತುಳುನಾಡು ಇಡೀ ಭಾರತಕ್ಕೆ ಒಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಿದಂಥ ಒಂದು ಕೇಂದ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಕಾಲದಲ್ಲೇ ಸಾವಿರಾರು ವರ್ಷ ಹಿಂದೆ ಇಲ್ಲಿ ಜಾಮುರಿನ್ ದೊರೆ ಇರುವಾಗ ನಮ್ಮ ಮಲ್ಲಾಪುರಂದಲ್ಲಿ ಮುಸ್ಲಿಂ ಬಂಧುಗಳು ಇದ್ದಂಥ ಸಂದರ್ಭದಲ್ಲಿ ಆ ಮಾಪಿಳ್ಳೆಗಳ ಮೂಲಕ ಉಳ್ಳಾಲದ ರಾಣಿ ಅಬ್ಬಕ್ಕಾದೇವಿ ಪೋರ್ಚುಗೀಸರು ದಾಳಿಯಾದಾಗ ಅವರನ್ನು ಕೆಚ್ಚೆದೆಯಿಂದ ಎದುರಿಸುವುದಕ್ಕೆ ಅಬ್ಬಕ್ಕ ರಾಣಿ ಕಂಡುಕೊಂಡಂಥ ಒಂದು ಸತ್ಯ ಏನು ಅಂತ ಹೇಳಿದರೆ, ಕೇವಲ ನನ್ನ ಯುದ್ಧದಲ್ಲಿ ಹಿಂದೂಗಳು ಮಾತ್ರ ಇದ್ದರೆ ನಾವು ಗೆಲ್ಲುವುದು ಸಾಧ್ಯ ಇಲ್ಲ, ಕಟ್ಟಾಳುಗಳಾದ ಹಿಂದೂಗಳ ಹಾಗೆ ಸಮಾನವಾಗಿರತಕ್ಕಂಥ ಮಾಪಿಳ್ಳೆಗಳು ಅಥವಾ ಕೇರಳದ ಮುಸ್ಲಿಮರು ಮಾತ್ರ ನಮ್ಮನ್ನು ರಕ್ಷಣೆ ಮಾಡಬಹುದು ಅನ್ನುವ ಸತ್ಯವನ್ನು ಕಂಡುಕೊಂಡಿದ್ದರಿಂದ ಮುಸ್ಲಿಮರು ಮತ್ತು ಹಿಂದೂಗಳು ಜೈನ ರಾಣಿಯ ಒಟ್ಟಿಗೆ ನಿಂತು ಆ ಪೋರ್ಚುಗೀಸರ ದಾಳಿಯನ್ನು ಕೆಚ್ಚೆದೆಯಿಂದ ಎದುರಿಸಿದಂಥ ಒಂದು ಇತಿಹಾಸ, ಪ್ರಥಮ ಸ್ವಾತಂತ್ರ್ಯ ಕಾಳೆ ಮೊಳಗಿಸಿದಂಥ ಇತಿಹಾಸ ನಮ್ಮ ತುಳುನಾಡಿಗೆ ಇದೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಇದೇ ವಿಚಾರದಲ್ಲಿ ಅನೇಕ ಬಾರಿ ಉಳ್ಳಾಲದ ರಾಣಿಗೆ ಮತ್ತು ಚೌಟರಸರಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾದಾಗ ಅವರನ್ನು ಬಚ್ಚಿಟ್ಟು ರಕ್ಷಿಸುವಂಥ ಕೆಲಸವನ್ನು ಕೂಡ ಕೇರಳದ ಅನೇಕ ಪ್ರದೇಶಗಳಲ್ಲಿ ಮುಸ್ಲಿಂ ಬಾಂಧವರು ಮಾಡಿದ್ದಾರೆ. ಇದು ಇತಿಹಾಸದಲ್ಲಿ ಪುಟದಲ್ಲಿ ದಾಖಲಾಗಿದೆ. ಎಂಗ್ಲೆಗೆ ಸಾಯ್ಬೇರ್ಲ ಬೋಡು, ಬ್ಯಾರ್ಲುಲ ಬೋಡು, ಹಿಂದುಲ ಬೋಡು, ಜೈನೇರ್ಲ ಬೋಡು, ಒಂದು ಕ್ರೈಸ್ತರ್ಲ ಬೋಡು ಇಂಚ ಮಾಂತ ಯೇಸು ಕ್ರಿಸ್ತರ್ನ ದಯೆ, ಗೀತೆಡ್ ಪಂತನ ಕೃಷ್ಣನ ಸಂದೇಶ, ಜಿನೇಂದ್ರ ಭಗವಂತನ ಸಂದರ್ಭದ ಸಮೋಸರಣದ ಒಂಜಿ ಅಹಿಂಸೆದ ವಿಶೇಷವಾದ ಸಂದೇಶ, ಮಹಮ್ಮದ್ ಪೈಗಂಬರ್ ಕೊರ್ತನ ಕುರಾನ್ದ ಸುರಾತ್ ಒಂದೆಲ್ಲ ನಮ್ಮ ಸ್ಪಷ್ಟವಾದ ಎಡ್ಡೆ ವಿಚಾರದಲ್ಲಿ ನಮ್ಮ ಅಂತ ಕೇಣ್ಣಂಚಿನ ಭಾವನೆ ನಮ್ಮಡೆಪ್ಪಾಡು. ಸೆಂಟ್ ಬಾಟಲಿ, ಗಂಧದ ಬಾಟಲಿ, ಆಮೇಲೆ ನಮಾಜ್, ಇದಕ್ಕೆಲ್ಲ ಎಷ್ಟು ಮನ್ನಣೆ ಕೊಡ್ತೀರಿ ನೀವು ಸ್ವಚ್ಛತೆಗೆ. ಹಾಗೆ ನೀವು ಎಲ್ಲರೂ ಹೃದಯವನ್ನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋಣ. ಒಬ್ರಿಗೊಬ್ರು ಪರಸ್ಪರ ಧರ್ಮವನ್ನು ಅರಿಯುವಂಥ ಕೆಲಸದಲ್ಲಿ ಸೇರೋಣ.